ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಟ್ವೀಟಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಸಾಮಾಜಿಕ ನ್ಯಾಯದ ಬಗ್ಗೆ ಭಾಷಣ ಬಿಗಿಯುವಂತಹ ಕಾಂಗ್ರೆಸ್ನ ಅಸಲಿ ನ್ಯಾಯ ಪತ್ರಿಕೆಗಳಲ್ಲಿ ಸಾಬೀತಾಗಿದೆ ಅಂತ ಟ್ವೀಟಾಸ್ತ್ರವನ್ನ ಪ್ರಯೋಗ ಮಾಡಿದೆ ಜೆಡಿಎಸ್. ತಾವಿದ್ದಾಗ ಮಾತ್ರ ಫೋಟೋಗಳು ಕಡ್ಡಾಯವಾಗಿತ್ತು, ಆದರೆ ದಲಿತ ನಾಯಕ ಡಿಸಿಎಂ ಆದಾಗ ಫೋಟೋಗೆ ಜಾಗ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ. ಫೋಟೋಗೆ ಜಾಗವಿಲ್ಲವೇ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನೆಯನ್ನು ಮಾಡಿದ್ದು. ಹಿಂದುಳಿದ ಮತ್ತು ದಲಿತ ವರ್ಗಗಳ ಪರವಾಗಿ ಬದುಕಿದಂತ ದೇವರಾಜ ಅರಸು ಅವರ ಕಾರ್ಯಕ್ರಮದ ಜಾಹೀರಾತಿನಲ್ಲೇ ಹಾಲಿ ಡಿಸಿಎಂ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋವನ್ನ ಕೈಬಿಟ್ಟಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಡಿಕೆಶಿ ತಮ್ಮ ಏಕಸ್ವಾಮ್ಯವನ್ನ ಪ್ರದರ್ಶನ ಮಾಡ್ತಿದ್ದಾರೆ. 2025ರಲ್ಲಿ ತಮಗೊಂದು ನ್ಯಾಯ ಇತ್ತು, ಈಗ 2026 ಬಂದಿದೆ. ಈಗ ದಲಿತರಿಗೆ ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಾಹೀರಾತಿನಲ್ಲೇ ದಲಿತ ನಾಯಕರಿಗೆ ಈ ಮಟ್ಟದ ನಿರ್ಲಕ್ಷ್ಯ ಅಂತ ಕಿಡಿಕಾರ್ತಾ ಇದ್ದು, ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಂತ ಕಾಂಗ್ರೆಸ್ನ ಅಹಂಕಾರಕ್ಕೆ ಜನರೇ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಟ್ವೀಟಾಸ್ತ್ರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಜೆಡಿಎಸ್. ಇದು ಟ್ವೀಟಾಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು. ಸಾಮಾಜಿಕ ನ್ಯಾಯದ ಬಗ್ಗೆ ಭಾಷಣ ಬಿಗಿಯುವಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಸಲಿ ನ್ಯಾಯ ಈಗ ಪತ್ರಿಕೆಗಳಲ್ಲಿ ಸಾಬೀತಾಗಿದೆ. ಜಾಹೀರಾತುಗಳನ್ನು ಗಮನಿಸಿ ತಾವಿದ್ದಾಗ ಫೋಟೋಗಳು ಕಡ್ಡಾಯವಾಗಿತ್ತು, ಈಗ ದಲಿತ ನಾಯಕ ಡಿಸಿಎಂ ಆದಾಗ ಆ ಫೋಟೋಗೆ ಜಾಗ ಇಲ್ವೇ ಮುಖ್ಯಮಂತ್ರಿಗಳೇ ಅಂತ ತಿಳಿದಿದ್ದಾರೆ. ಹಿಂದುಳಿದ ದಲಿತ ವರ್ಗಗಳ ಪರವಾಗಿ ಬದುಕಿದಂಥ ದೇವರಾಜ ಅರಸು ಕಾರ್ಯಕ್ರಮದ ಜಾಹೀರಾತಿನಲ್ಲೇ ಈ ರೀತಿ ಮಾಡಿದ್ರೆ ಏನರ್ಥ? ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭಾವಚಿತ್ರವನ್ನು ಕೈಬಿಟ್ಟಿದ್ದು ಯಾಕೆ? ಈ ರೀತಿ ಅಪಮಾನ ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. 2025ರಲ್ಲಿ ತಮಗೊಂದು ನ್ಯಾಯ ಇತ್ತು, ತಮ್ಮ ಫೋಟೋಗಳನ್ನು ಹಾಕೊಳ್ತಿದ್ರೆ 2026ರಲ್ಲಿ ದಲಿತರಿಗೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಿ ಅಂತ ನೇರವಾಗಿ ಸಿಎಂರನ್ನ ಪ್ರಶ್ನೆ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಈ ರೀತಿ ಅನ್ಯಾಯಗಳ ಆಗ್ತಾ ಇದೆ ಅಂತ ಆಕ್ರೋಶ ಭರಿತರಾಗಿದ್ದಾರೆ.